ನಿಮಗೆ ಇಲ್ಲಿ ಯಾರಿಗಾದರೂ ಇದೆಯಾ ಸಿಗರೇಟ್ ಸ್ಮೋಕಿಂಗ್ ಇದೆಯಾ ಅಂತ ಕೇಳಿದೆ. ಅಲ್ಲ ಇದ್ರೂ ಕೂಡ ಸುಮ್ಮನೆ ಸೂಕ್ಷ್ಮವಾಗಿ ತಿಳಿಸಿ, ಕೈ ಎತ್ತಕೋಬೇಡಿ, ಆಮೇಲೆ ಬೇರೆಯವ್ರು ತಪ್ಪು ತಿಳ್ಕೊತಾರೆ. ಓಕೆ, ಇದು ಯಾಕೆ ಇಲ್ಲಿ ಯಾರೋ ಒಬ್ಬರು ಅಣ್ಣವ್ರು ಕೈ ಎತ್ತಿದ್ರು. ಓಕೆ ಇರಲಿ. ಇದು ಏನಂದರೆ ನಿಮಗೆ ನೆನಪಿರಲಿ, ಈ ಸಿಗರೇಟ್ ಸೇದಬೇಕಾದ್ರೆ ಒಂದು ಕಿಡಿ ಸ್ಕಿನ್ ಮೇಲೆ ಬಿದ್ದರೆ ಒಂದು ಹಾಡು ಸೃಷ್ಟಿಯಾಗತ್ತೆ. ನಂಬ್ತೀರಾ ಇದನ್ನು? ನಂಬಲೇಬೇಕು. ಯಾಕಂದರೆ ಈ ಹುಣಸೂರು ಕೃಷ್ಣಮೂರ್ತಿ ಅವರು ಇದ್ದಾರಲ್ಲ, ಭಕ್ತ ಕುಂಬಾರ ಚಿತ್ರಕ್ಕೆ ಅವರೇ ನಿರ್ದೇಶಕರು, ಸಾಹಿತ್ಯ ಅವರೇ ಬರೆಯಬೇಕಾದಂಥವ್ರು. ಅವ್ರದ್ದು ವಿಶೇಷ ಒಂದು 2 ಲೈನಲ್ಲಿ ಹೇಳ್ತೀನಿ. ಅವ್ರದ್ದು ಆಗಿನ ಕಾಲದಲ್ಲೇ 555 ಸಿಗರೇಟ್ಸ್ ಸೇದಂಥವ್ರು. ಬಡತನ, ಆದರೆ ಇದಕ್ಕೇನು ಕಮ್ಮಿ ಇಲ್ಲ, ಆಯಿತಾ? ಯಾರಾದರೂ ಬುಕ್ಕಿಂಗ್ ಮಾಡಬೇಕು ಅಂದರೆ ಇದು ಬುಕ್ಕಲ್ಲಿ ಹಿಂಗೆ ಇದೆ ಸರ್, ನಾನು ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀನಿ, ಬುಕ್ಕಲ್ಲಿ ಇದಿದೆ, ಆಯಿತಾ? ಯಾರಾದರೂ ಬಂದು ಬುಕ್ಕಿಂಗು ಒಂದು 2 ಪ್ಯಾಕ್ ಸಿಗರೇಟು ಅಥವಾ 3 ಪ್ಯಾಕ್ ಕೊಟ್ಬಿಟ್ಟು, ಸರ್ ನಾಡಿದ್ದು ಶೂಟಿಂಗ್ ಇದೆ, ಒಂದು ಸ್ವಲ್ಪ ಎಲ್ಲ ಸಾಹಿತ್ಯ ಬರ್ಕೊಟ್ಬಿಡಿ ಸರ್ ಅಂತ ಆ ಥರ ಸಿಗರೇಟ್ ಕೊಟ್ಟು ಬುಕ್ಕಿಂಗ್ ಮಾಡಿ ಹೋಗೋರಂತೆ. ಅದು ಬರೆದಿರೋದು. ಆದರೆ ಈ ಭಕ್ತ ಕುಂಬಾರ ಚಿತ್ರಕ್ಕೆ ಏನದು ಒಂದು ಸನ್ನಿವೇಶ ಅಂತಂದರೆ, ಘೋರ ಕುಂಬಾರ ಅವನು ಶ್ರಮಜೀವಿ, ತುಂಬ ವಿದ್ಯೆ ತಿಳ್ಕೊಂಡವನು ಅಲ್ಲ, ಆದರೆ ಪಾರಮಾರ್ಥಿಕ ಸತ್ಯವನ್ನು ಅರ್ಥ ಮಾಡ್ಕೊಂಡಿರೋನು. ಅವನು ಒಂದು ಹಾಡು ಹಾಡಬೇಕು, ಅಲ್ಲಿರೋ ಎಲ್ಲ ಬುದ್ಧಿವಂತರ ಮಧ್ಯೆ ಇವನು ಸ್ವಲ್ಪ ಜೀವನದ ಸತ್ಯವನ್ನು ಹೇಳೋಂಥ ಹಾಡಾಗಿರಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬರೆಯೋಕ್ಕೆ ಕೂತಿದ್ದಾರೆ. ಅವ್ರಿಗೇನು ಫಸ್ಟ್ 2 ಸಾಲು ಹೊಳೆದ್ಬಿಡ್ತು. ಫಸ್ಟ್ 2 ಸಾಲು ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಅದು ಹೊಳೆದ್ಬಿಡ್ತು, ಅದು ಬರ್ಕೊಂಬಿಟ್ರು. ಮುಂದೆ ಗೊತ್ತಾಗ್ತಿಲ್ಲ, ಮುಂದೆ ಏನು ಬರಿಬೇಕಂತ ಗೊತ್ತಾಗ್ತಿಲ್ಲ. ಅದೇ ಅವ್ರಿಗೆ ಗೊತ್ತದಲ್ಲ, ಈ ಒಳಿದೇ ಇದ್ದಾಗ ಸಿಗರೇಟ್ ಕೈಯಲ್ಲಿ ಎಡಗೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಪೆನ್ನು ಪೇಪರ್ ಇಟ್ಕೊಂಡಿದ್ದಾರೆ, ಯೋಚನೆ ಮಾಡ್ತಾಯಿದ್ದಾರೆ ಏನು ಬರಿಬೇಕು, ಸರಳವಾಗಿರಬೇಕು, ಅರ್ಥಗರ್ಭಿತವಾಗಿರಬೇಕು, ಎಲ್ಲರಿಗೂ ತಲುಪಂಗಿರಬೇಕು ಅಂತ. ಹಿಂಗೆ ಯೋಚನೆ ಮಾಡ್ತಾ ಅಲ್ಲೇ ಸಿಗರೇಟ್ ಅದು ಉರ್ಕೊಂಡು ಕೊನೆಗೆ ಸ್ಕಿನ್ ಹತ್ರ ಬಂದು ಸುಟ್ಕೊಂತು ಅಂತ ಹಿಂಗೆ ಅಂದ್ಕೊಂಡಾಗ ಹಿಂಗೆ ನೋಡಿದ್ರೆ ಅಲ್ಲಿ ಸ್ಕಿನ್ ಬರ್ನ್ ಆಗಿದೆ, ಕೆಂಪಿಗೆ ರಕ್ತ ಥರ ಏನೋ ಕಾಣಿಸ್ತಾ ಇದೆ. ಆಗ ಅನ್ನಿಸ್ತು ಅಯ್ಯೋನು ಅಂತ. ಏನು ಅನ್ನಿಸ್ತು ಅಂತಂದರೆ, ಮನುಷ್ಯ ಅಂದರೆ ಇಷ್ಟೇ ಅಲ್ವಾ, ಮಾಂಸ ಇದೆ, ಅದು ಸುಟ್ಟೋಗ್ಬಿಟ್ರೆ ಏನು ಉಳಿಯಲ್ಲ ಅನ್ನೋ ಕಲ್ಪನೆ ಬಂದ ತಕ್ಷಣವೇ ಈ ಮಾನವ ಮೂಳೆ ಮಾಂಸದ ತಡಿಕೆ ಅಷ್ಟೇ, ಬೇರೆ ಇಲ್ಲೇನಿಲ್ಲ ಅನ್ನೋ ಥರ ಹೊಳಿತಂತ ಹಾಡು. ಸೊ ಅಷ್ಟು ಬರೆದಾದ್ಮೇಲೆ ಬಿಡ್ತಾರ ಸಾಹಿತಿಗಳು, ಫುಲ್ ಸರ ಹೇಳ್ಕೊಂಡು ಬಂದರು. ಅದು ಹಾಡಿನ ಸಂದರ್ಭ ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಇವರಿಗೆಲ್ಲ ಪ್ರಾಸ ಹಿಡಿದ್ಬಿಡೋದು, ಅರ್ಥ ಬರೆಯೋದು. ಆಗಿನ ಕಾಲದಲ್ಲಿ ಪ್ರಾಸ ಇತ್ತು, ಇವಾಗ ಪ್ರಾಸ ಬರೀಬೇಕಂದ್ರೆ ತುಂಬ ತ್ರಾಸ ಆಗ್ಬಿಡ್ತದೆ, ಯಾರೂ ಬರೆಯಲ್ಲ. ಈಗ ಹೆಂಗೆ ಬರುತ್ತೋ ಹಂಗೆ ಈಗಿನ ಹಾಡುಗಳು ಸ್ವಲ್ಪ ಟ್ರೆಂಡ್ ಬೇರೆ ಇದೆ. ಆಗ ಪ್ರಾಸಬದ್ಧವಾಗಿ ಬರೆದ್ರು. 3 ಚರಣದಲ್ಲೂ ಕೂಡ ಒಂದರಲ್ಲಿ ಅಹಂಕಾರ ಇದ್ದರೆ ಏನಾಗುತ್ತೆ ಅಂತ ಹೇಳೋಂಥ ಒಂದು ಮಾತಿದೆ. ನೀವು ನಿಮ್ಮ ದೇಹ ಸುಟ್ಟೋಗೋ ದೇಹ, ಇದಕ್ಕೆ ಯಾಕೆ ನೀವು ವ್ಯಾಮೋಹ ಪಡ್ತೀರಿ ಅನ್ನೋ ಅರ್ಥದಲ್ಲೇ ಹೇಳ್ತಾರೆ. ಕೊನೆಗೆ ಭಕ್ತಿಯ ಬೆಳಕು ಬಾಳಿಗೆ ಬೇಕು ಅನ್ನೋದು ಒಬ್ಬ ಆರ್ಡಿನರಿ ಘೋರಕುಮಾರನ ಕೈಯಲ್ಲಿ ಅವರು ಹೇಳಿಸ್ತಾರೆ. ಇದು ಹಾಡು ಸೃಷ್ಟಿಯಾದ ಸಂದರ್ಭ. ಈ ಹಾಡು ಈಗ ನಿಮ್ಮ ಮುಂದೆ. ಪರತತ್ವವನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮವಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ, ಮಾನವ ಮೂಳೆ ಮಾಂಸದ ತಡಿಕೆ. ನವಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ತಳೆದು ಬೆಳೆದು ಬಂದಿದೆ ಭುವಿಗೆ ಈ ನರಬೊಂಬೆ. ನಂಬಲು ಏನಿದೆ
ಸೌಭಾಗ್ಯವೆಂಬೆ ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ಉಸಿರಾಡುವ ತನಕ ನಾನು ನನದೆಂಬ ಮಮಕಾರ, ನಿಂತ ಮರುಗಳಿಗೆ ಮಸಣದೆ ಸಂಸ್ಕಾರ. ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ. ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಮಾನವ ಮೂಳೆ ಮಾಂಸದ ತಡಿಕೆ. ವಿಠಲ ವಿಠಲ ಪಾಂಡುರಂಗ ವಿಠಲ, 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 ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ. ಧನ್ಯವಾದ.